ಆ ಮನೇಲಿ 5 ಜನ ಗಂಡಸರಿದ್ದಾರಮ್ಮ, ಎಲ್ರೂ ಕೇಡಿಗಳೇ. ಆ ಡ್ರೈವರು ಅದೇನು ಹೇಳಿ ಇವಳನ್ನ ಮರಳು ಮಾಡಿದ್ನು, ಇವಳು ಅದೇನು ನಂಬ ಅವನ ಜೊತೆ ಹೋದ್ಲು. ಅಣ್ಣ, ರೋಡಲ್ಲಿ ನಡ್ಕೊಂಡು ಹೋಗೋಕೆ ಒಂಥರ ಗತ್ತಣ್ಣ. ನಮ್ಮ ಮನೆ ಬಗ್ಗೆ ಇನ್ಯಾರು ಮಾತಾಡಲ್ಲ. ಯಾಕೆ ಹೇಳು ನಿನ್ನೆ ರಿಸೆಪ್ಷನ್ ನೋಡಿ ಇಡೀ ಊರಿನ ಜನ ಅವ್ರ ಕಿವಿ ಬಾಯಿನ ಲಾಕ್ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದಾರೆ. ಇಲ್ಲ ಅಂದಿರ ನಾವು ಇಷ್ಟು ರಾಜಾರೋಷವಾಗಿ ಓಡಾಡಕ್ಕಾಗ್ತಿತ್ತ? ಹೇಳು. ಏನಪ್ಪ ಮುತ್ತು, ಮನೆಯಲ್ಲಿ ಫಂಕ್ಷನ್ ಜೋರಂತೆ. ನಿನ್ನೆ ನಾನು ಊರಲ್ಲಿ ಇರಲಿಲ್ಲ. ಊರಿಗೆ ಕಾಲಿಟ್ಟ ತಕ್ಷಣ ನಿಮ್ಮ ಮನೆ ಫಂಕ್ಷನ್ದೇ ಸುದ್ದಿ. ನಾನು ನಿಮ್ಮ ಮನೆ ಫಂಕ್ಷನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಮುತ್ತು. ಅಯ್ಯೋಣ, ಅದಕ್ಕೆ ಯಾಕಣ ಬೇಜಾರಾಗ್ತೀಯಾ? ನಮ್ಮ ಅದ್ಗೆ ಯಾವಾಗಲೂ ಮನೇಲೇ ಇರ್ತಾರೆ. ನಾವು ಇನ್ನೂ ಒಂದ್ಸಲ ಫಂಕ್ಷನ್ ಮಾಡ್ತೀವಿ. ಅವಾಗ ನಾನೇ ನಿನ್ನ ಕರೆದು ನನ್ನ ಕೈಯಾರ ಬಿರಿಯಾನಿ ಮಾಡಿಸಿ ನಿಂಗೆ ಹಾಕ್ಸ್ತೀನಿ. ಓಕೆನಾ? ಓಕೆ, ಆಯ್ತು ಕಣಪ್ಪ. ಬಾರಣ. ನೋಡ್ದ ಅಣ್ಣ, ಒಂದೇ ದಿನಕ್ಕೆ ಜನ ಎಲ್ಲ ಹೇಗ್ ಬದಲಾಗ್ಬಿಟ್ಟಿದ್ದಾರೆ ಅಂತ. ನಮ್ಮನ್ನ ನೋಡಿ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಿದ್ದು ಈ ಜನನೇ ಇವತ್ತು ಕರ್ದು ನಿಲ್ಸಿ ಮಾತಾಡ್ಸ್ತಿದ್ದಾರೆ. ಇಡೀ ಊರಿನ ಜನ ಏನಂತಿದ್ರು, ಈ ಮನೆಗೆ ಯಾರು ಹೆಣ್ಣು ಬರಲ್ಲ, ಬಂದ್ರು ಸಂಸಾರ ಮಾಡಲ್ಲ ಅಂತ ಎಷ್ಟೆಲ್ಲ ಮಾತಾಡ್ತಿದ್ರು. ನಿನ್ನೆ ಅಣ್ಣ ಅತ್ಗೆನ ರಿಸೆಪ್ಷನ್ ಅಲ್ಲಿ ನೋಡಿ ಇಡೀ ಊರಿನ ಜನದ ಬೈಕ್ ಬೀಗ ಬಿದ್ದ್ಬಿಟ್ಟಿದೆ. ಅಣ್ಣ 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 ನೀನಂತೂ ಗ್ರೇಟ್ ಅಣ್ಣ. ಎಲ್ಲ ಏರ್ಪಾಟು ಮಾಡಿ ಬಂದಿರೋರೆಲ್ಲ ಬೆರಗಾಗುವಾಗ ಮಾಡ್ಬಿಟ್ಟೆ. ಆ ಸೌಂಡು, ಆ ಹಾಡು, ಆ ಊಟ ಮನೆಯಲ್ಲ ಮಿಣಮಿಣ ಅಂತ ಮಿನ್ಸ್ತಾ ಇತ್ತು. ಈಗ್ಲೂ ನೆನ್ಸ್ಕೊಂಡ್ರೆ ಮುಖದಲ್ಲಿ ಒಂಥರ ರಾಜಕಳೆ. ಈ ಫಂಕ್ಷನ್ ಮಾಡೋಕೆ ಐಡಿಯಾ ಕೊಟ್ಟಿದ್ದ ಆ ವಯ್ಯನ್ ಮೇಲೆ ಫಸ್ಟ್ ಟೈಮ್ ಅಪ್ಪ ಅನ್ನೋ ಫೀಲ್ ಬರ್ತಿದೆ. ಇದೊಂದೇ ಒಳ್ಳೆ ಕೆಲಸ ಆ ವಯ್ಯ ಜೀವನದಲ್ಲಿ ಮಾಡಿರೋದು. ಅಯ್ಯೋ ಅದ್ ಬಿಡೋಣ, ಹೇಗಿದ್ರು ಮನೇಲಿ ರಿಸೆಪ್ಷನ್ ಆಗಿದೆ. ಅಣ್ಣ ಅದ್ಗೆ ಇಬ್ರು ಹನಿಮೂನ್ ಕಳ್ಸ್ಬೇಕಲ್ವಾ? ಚಿಕ್ಕಮಂಗ್ಳೂರ್ ಕಳ್ಸೋಣವಾ? ಅಯ್ಯೋಯ್ಯೋ, ಬೇಡ 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 ಬೇಡ, ಅದ್ಗೆ ಮನೆ ಇರೋದೇ ಚಿಕ್ಕಮಂಗ್ಳೂರಲ್ಲಿ. ಬೇರೆ ಎಲ್ಲಿ ಕಳ್ಸೋಣ? ಮೈಸೂರು, ಮಡಿಕೇರಿ, ಊಟಿ, ಕೊಡೈಕೆನಾಲ್ ಸೈಡ್ ಕಳ್ಸೋಣ. ನಾನಿಲ್ಲಿಂದ ಹೋಗ್ಬೇಕು, ಆದಷ್ಟು ಬೇಗ ನಾನಿಲ್ಲಿಂದ ಹೋಗ್ಲೇಬೇಕು. ಈಗಲೇ ಮದ್ವೆ ಆಗಿ ಗಂಡನ ಮನೇಲಿ ಇರ್ಬೇಕು ಅನ್ನೋ ಆಸೆ ನನ್ಗಂತೂ ಇಲ್ಲ ಅಣ್ಣ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಏನು ಹನಿಮೂನು ಕಳ್ಸನ್ವಾ? ಏಯ್, ನೀನಿನ್ನೂ ಚಿಕ್ಕ ಹುಡುಗ ಕಣ, ಹಾಗೆಲ್ಲ ಮಾತಾಡಬಾರ್ದು. ಇದೊಳ್ಳೆ ಸರಿ ಹೋಯ್ತಲ್ಲ. ನನ್ನನ್ ಕಳ್ಸೋಣ, ಹರಿಯಣ್ಣನ ಮತ್ತೆ ಅದ್ಗೇನ್ ಕಳ್ಸೋಣ ಅಣ್ಣ. ನಿನ್ನಿಂದ ಇದು ಒಂದ್ ಕೆಲ್ಸ ಆಗ್ಬಿಡ್ಲಿ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನಿನ್ನ ಕಾಲೇಜಿಗೆ ಟೈಮ್ ಆಯ್ತಾನೆ, ಹೊರಡು. ಆಯ್ತಣ್ಣ, ಬಾಯ್. ನಮಸ್ತೆ ಬೈ. ಏನ್ ನೀವು ಒಬ್ಬರೇ ಇದ್ದೀರಾ? ಬೇರೆಯವರೆಲ್ಲ ಇಲ್ಲಿ ಬರ್ತಿದ್ದಾರೆ ಬೈ, ಈಗ ತಾನೇ ಕಾಲ್ ಮಾಡಿದ್ದೆ. ಬರ್ತಿದಾರ? ಟೈಮ್ ಎಷ್ಟೊತ್ತಾಯ್ತು? ಇನ್ಯಾವಾಗ ಬರ್ತಾರಂತೆ? ಬೈ ನೋಡ್ಕೊಂಡು ಹಿಡ್ಕೊಂಬನ್ನಿ, ಹುಷಾರು. ಇದನ್ನ ಯಾರು ಎಲ್ಲಿಟ್ಟಿದ್ದು? ನೆಟ್ಟ ಕೆಲಸ ಮಾಡಕ್ ಬರಲ್ಲ, ಊರೆಲ್ಲ ತಿರುಗ್ತಾರಂತೆ. ಸುರೇಶ ಅಲ್ಲಿ ಅವನ್ಯಾಕೆ ಇನ್ನೂ ಬಂದಿಲ್ಲ? ಜಾಸ್ತಿ ಆಯ್ತು ಒಂದು. ಮೊದ್ಲು ಅವನನ್ನ ಕೆಲಸದಿಂದ ಕಿತ್ತಾಕ್ಬೇಕು. ಬೈ, ನೆನ್ನೆ ನೀವೇ ಅವನನ್ನ ಬೇರೆ ಸೈಟಿಗೆ ಕಳ್ಸಿದ್ರಲ್ಲ ಬೈ. ನಾನಾ? ನೀವೇ ಬೈ. ಉಳಿದವರೆಲ್ಲ ಇಲ್ಲಿ? ಅವರೆಲ್ಲರೂ ಬರೋದು ಯಾವಾಗ? ಕೆಲಸ ಶುರು ಮಾಡೋದು ಯಾವಾಗ? ಲೇಟ್ ಆದ್ರೆ ಕೆಲಸ ಮುಗಿಸೋದು ಯಾವಾಗ? ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಇಸ್ಕೋತಾರೆ. ಎಲ್ಲರೂ ಬರ್ಲಿ ಇವತ್ತು, ಎಲ್ಲರೂ ಹೊರಗೆ ಹಾಕ್ತೀನಿ. ಮುತ್ತುಬಾಯಿ, ಯಾಕೊಂಥರ ವಿಚಿತ್ರವಾಗಿ ಆಡ್ತಿದ್ದೀರಿ? ನನಗೆ ನೀವು ಅಂತ ಅನಿಸ್ತಾನೆ ಇಲ್ಲ. ಯಾರೇನೇ ತಪ್ಪು ಮಾಡಿದ್ರು ನೀವು ನಗ್ನಗ್ತಕ್ ಕ್ಷಮಿಸ್ತಿದ್ರಿ. ಆದ್ರೆ ಯಾಕೆ ಹೀಗೆ ಇವತ್ತು ಯಾಕೆ ಹೀಗೆ ಆಡ್ತಿದ್ದೀರಿ? ಕೆಲವೊಂದು ತಪ್ಪುಗಳನ್ನ ಸಹಿಸ್ಕೊಳಕ್ಕೂ ಆಗಲ್ಲ, ಕ್ಷಮಿಸಕ್ಕೂ ಆಗಲ್ಲ. ಅಂಥದ ಪ್ಯಾರ್ ಮಾಡಿದ್ರು ಬಾಯ್. ಮನೆಗೆ ಸೊಸೆ ಬಂದ್ಮೇಲೆ ನೀವು ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡೆ. ಅದೇ ಖುಷಿನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಬನ್ನಿ ಕೆಲಸ ನೋಡೋಣ. ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ ಬೇಗ. ಬಾಯ್. ಮೇಡಮ್, ಇದು ಬೆಸ್ಟ್ ಹಾಸ್ಟೆಲ್. ಎಲ್ಲ ಕಡೆ ವಿಚಾರಿಸಿದೀನಿ, ಜಾಗನೂ ಚೆನ್ನಾಗಿದೆ. ಯಾರ್ ನೀವು? ಜೆಂಟ್ಸ್ ಅಲೌಡ್ ಇಲ್ಲ ಇಲ್ಲಿ. ಮೇಡಮ್, ನಾವು ಹಾಸ್ಟೆಲ್ ನೋಡಕ್ ಬಂದ್ವಿ. ಇವ್ರಿಗ
ಹಾ ಮೇಡಮ್. ಯಾರು ನಿಮ್ ಸಿಸ್ಟರಾ? ಗಾರ್ಡನ್ ಕಾಯ್ಬೇಕಾದವ್ರನ್ನ ವಾರ್ಡನ್ ಮಾಡಿದ್ರೆ ಹಿಂಗೆ ಆಗದು. ಕತ್ತಲ್ಲಿರೋ ತಾಳಿ ಕಾಣಿಸಲ್ವಾ? ಮೇಡಮ್ ಇವರು ನಮ್ಮ ಓ, ನೀವಿಬ್ರು ಗಂಡ ಹೆಂಡ್ತಿನಾ? ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತು. ಹಾ ಮೇಡಮ್ ಇವರು ನನ್ನ ವೈಫ್. ಎಲ್ಲ ಕಡೆ ಲುಕ್ ವರ್ಕೌಟ್ ಆಗಲ್ಲ ಮೇಡಮ್. ಕೆಲಸ ಆಗ್ಬೇಕು ಅಂದ್ರೆ ಕೆಲವೊಂದ್ ಕಡೆ ಕ್ಲೀನಾಗಿ ಇರ್ಬೇಕು. ಮೇಡಮ್ ನಿಮ್ ನೇಮ್? ಚಂದನ. ಊರು? ಚಿಕ್ಕಮಂಗ್ಳೂರು. ಸ್ಟೂಡೆಂಟಾ? ಇಲ್ಲ ಮೇಡಮ್, ಈಗ ತಾನೇ ರೀಸೆಂಟ್ಲಿ ಎಜುಕೇಶನ್ ಮುಗಿಸ್ದೆ. ಮತ್ತೆ ಯಾಕೆ ಹಾಸ್ಟೆಲ್ ಅಲ್ಲಿ ಇರ್ತಿದ್ದೀರಾ? ಗಂಡನ ಮನೇಲಿ ಇರಕ್ಕಾಗಲ್ಲ ಅಂತ. ವಾಟ್? ಅಂದ್ರೆ ಹಾಸ್ಟೆಲ್ ಸೇರ್ಕೊಂಡು ಕೆಲಸ ಹುಡ್ಕೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಿಮ್ ಊರು ಯಾವ್ದು? ನಾವು ಇಲ್ಲೇ ಪಕ್ಕಾ ಲೋಕಲ್ ಬೆಂಗಳೂರೇ. ನೀವು ಬೆಂಗಳೂರವರಾಗಿ ಯಾಕೆ ನಿಮ್ ವೈಫ್ ಹಾಸ್ಟೆಲ್ ಸೇರಿಸ್ತಿದ್ದೀರಾ? ಒಂದೇ ಮಾತಲ್ಲಿ ಹಾಸ್ಟೆಲ್ ಕೊಡಲ್ಲ ಅಂದ್ರೆ ಓಕೆ, ಕ್ವಶನ್ ಮೇಲೆ ಕ್ವಶನ್ ಮಾಡಿ ತಲೆ ತಿನ್ನೋದ್ ಯಾಕೆ? ಹಲೋ ಸರ್. ಮೇಡಮ್ ಅದು ನಮ್ಮ ಮನೇಲಿ ನಾವಿಬ್ರೇ ಇರೋದು. ನಾನು ಡ್ರೈವರು. ನಾನ್ ಕೆಲ್ಸಕ್ಕೆ ಹೋದ್ರೆ ಬರೋದು 4-5 ದಿನ ಆಗುತ್ತೆ. ಇವರು ತುಂಬಾ ಓದ್ಕೊಂಡಿದ್ದಾರೆ, ಅದಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಸೇಫ್ ಅಂತ. ಓ, ಗೊತ್ತಾಯ್ತು. ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಆಯ್ತಾ, ಅದಕ್ಕೂ ಯಾಕೆ ಒಳ್ಳೆ ವಜ್ರಮುನಿ ತರ ಲುಕ್ ಕೊಡ್ತೀರಾ? ಮಗ್ರಿ ಎಲ್ಲ ಡೀಟೇಲ್ಸು ಇದ್ರಲ್ಲಿದೆ ನೋಡಿ. ಯಾವ ತರ ರೂಮ್ ಬೇಕು ಹೇಳಿ. ನೋಡ್ರಿ ಇಲ್ಲಿ ಸಿಂಗಲ್ ರೂಮ್ ರೇಟ್ ಎಷ್ಟು ಜಾಸ್ತಿ ಇದೆ. ನಿಮ್ಮಂತವ್ರು ಸಿಗ್ಲಿ ಅಂತ ನಿಂತವ್ರು ಕಾಯ್ತಾ ಇರ್ತಾರೆ. ಅಂದ್ರೆ ಇಷ್ಟೊಂದು ದುಡ್ಡು ಕೊಳ್ಳೆ ಹೊಡೆದ್ರೆ ನಿಮಗ್ ಕಷ್ಟ ಆಗುತ್ತೆ ಅಂತಂದೆ. ಮೇಡಮ್, ಶೇರಿಂಗ್ ರೂಮ್ ಯಾವ್ದು ಇಲ್ವಾ? ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಇಲ್ಲ ಅಂತ ಹೇಳಿ ಮೇಡಮ್, ನಿಮ್ಮ ಹೆಸರಲ್ಲಿ ರಚನೆ ಮಾಡಿಸ್ತೀನಿ. ಹಾ, ಅದು ಇದೆ. ಅರ್ಚನೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯೋ ತರ ಮಾಡ್ಕೊಂಡ್ಬಿಟ್ರಿ. ನಿಮ್ ಗಂಡ ನಿಮ್ಮನ್ನ ಒಳ್ಳೆ ಟೈಮ್ಗೆ ಕರ್ಕೊಂಡ್ ಬಂದಿದ್ದಾರೆ. ನಿನ್ನೆ ಅಷ್ಟೇ ಒಂದು ಹುಡುಗಿ ವೆಕೇಟ್ ಮಾಡಿದ್ದಾಳೆ. ಆ ರೂಮ್ ನಿಮ್ಗೆ ಅವೈಲೇಬಲ್ ಇದೆ. ಓಕೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ಒಂದ್ಸಲ ನೋಡಿ, ನಿಮ್ಗೆ ಓಕೆ ಅಂದ್ರೆ ಇರ್ಬೋದು. ಇಲ್ಲಿದ್ರೆ ಒಂದು ವಾರ ವೇಟ್ ಮಾಡಿದ್ರೆ ಇನ್ನೊಂದು ದೊಡ್ಡ ರೂಮ್ ಖಾಲಿ ಆಗುತ್ತೆ. ಲೇಟ್ ಆದ್ರೂ ಪರವಾಗಿಲ್ಲ, ದೊಡ್ಡದಾಗಿರೋ ರೂಮೇ ನೋಡಿ. ಇಲ್ಲ 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 ಇಲ್ಲ, ಅದೇ ಇರ್ಲಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ. ಸರಿ, ಫಾರ್ಮ್ ಕೊಡ್ತೀನಿ, ಫಿಲ್ ಅಪ್ ಮಾಡಿ. ದಾಸು, ಮುರಳಿ ಫೋನ್ ಮಾಡಿದ್ದ. ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಮೆಟೀರಿಯಲ್ಸ್ ಎಲ್ಲ ಕಳಿಸಿದ್ದೀಯಾ? ಏನಾಗಿದೆಯಮ್ಮ ಅವನಿಗೆ? ಮಾತಾಡ್ತಾ ಇದ್ರೆ ಸುಮ್ಮನೆ ಕೂತಿದ್ದಾನೆ. ದಾಸು, ರೀ, ಏನಾಗಿದೆ ನಿಮ್ಗೆ? ಆಗ್ಲಿಂದ ಮಾವ ನಿಮ್ಮ ಹತ್ರನೇ ಮಾತಾಡ್ತಿದಾರಲ್ಲ. ದಾಸು, ಏನು ಯೋಚನೆ ಮಾಡ್ತಿದ್ದೆ? ಫ್ಯಾಕ್ಟ್ರಿನಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲಪ್ಪ, ಅದಾಗಿದ್ರೆ ನಾನೇ ಡೀಲ್ ಮಾಡ್ಕೋತಿದ್ದೆ. ಇದು ಇದು ಚಂದನ ಇರೋ ಮನೆಗೆ ಸಂಬಂಧಪಟ್ಟ ವಿಚಾರ. ಅವ್ರ ಮನೇಲಿ ಏನಾದರೂ ನಮಗೇನಾಗಬೇಕು? ನಾವೆಲ್ಲ ಬೇಡ ಅಂತ ಹೋಗಿದ್ದಾಳ್ತಾನೆ. ಅವಳ ವಿಷಯಕ್ಕೆ ನೀನು ಯಾಕೆ ತಲೆ ಹಾಕ್ತಿದ್ದೆ ದಾಸು? ಮನಸ್ಸು ತಡೀಲಿಲ್ಲಪ್ಪ. ದಾಸು, ನಮ್ ಚಂದುಗೆ ಏನೂ ಆಗಿಲ್ಲ ತಾನೆ? ಇನ್ನೂ ಏನೂ ಆಗಿಲ್ಲಮ್ಮ, ಏನಾಗತ್ತೋ ಗೊತ್ತಿಲ್ಲ. ಅದೇನು ಅಂತ ಕರೆಕ್ಟಾಗಿ ಹೇಳೋ ದಾಸು. ಆ ಮನೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆ ಊರಲ್ಲಿ ಒಂದಿಬ್ಬರ ಹತ್ರ ವಿಚಾರಿಸ್ದೆ. ಒಳ್ಳೆ ಕುಟುಂಬನೇ ಅಲ್ವಾ? ಅದನ್ನ ಯಾವ ಬಾಯಲ್ಲಿ ಹೇಳಲಿ ಅಮ್ಮ? ಆ ಮನೇಲಿ 5 ಜನ ಗಂಡಸರಿದ್ದಾರಮ್ಮ, ಎಲ್ಲರೂ ಕೇಡಿಗಳೇ.
ಆ ಡ್ರೈವರು ಅದೇನು ಹೇಳಿ ಇವಳನ್ನ ಮರಳು ಮಾಡಿದ್ನು, ಇವಳು ಅದೇನು ನಂಬ ಅವನ ಜೊತೆ ಹೋದ್ಲು, ಏನೂ ಗೊತ್ತಾಗ್ತಾ ಇಲ್ಲಪ್ಪ. ದೊಡ್ಡ ಮೋಸಗಾರರ ಮನೆ ಅಪ್ಪ ಅದು. ಆ ಮನೇಲಿರೋರ್ಗೆ ಯಾರು ಹೆಣ್ಣೆ ಕೊಡ್ತಾ ಇಲ್ಲ. ಆ ಡ್ರೈವರ್ ಅಣ್ಣಂಗೂ ಇನ್ನು ಮದುವೆ ಆಗಿಲ್ಲ. ಊರಲ್ಲಿರೋ ಒಬ್ರು ಆ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಲಿಲ್ಲ. ಆ ಮನೆಯಲ್ಲಿರೋ ಹೆಣ್ಮಗಳು ಅಂದ್ರೆ ನಮ್ ಚಂದನ ಒಬ್ಳೆ. ಆ ಮನೇಲಿ ಅವಳು ಹೇಗಿರ್ತಾಳೋ ಏನೋ. ದಾಸು, ನೀನು ಸರಿಯಾಗಿ ವಿಚಾರಿಸ್ತೀಯ? ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಪ್ಪ. ಆ ಮಂದಿರೋದ ಆ ಡ್ರೈವರು ಅವನ ಅಣ್ಣ ತಮ್ಮಂದ್ರು. ಅದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಕಿರಾತಕ. ಅವನು ಸಾಮಾನ್ಯದವನಲ್ಲ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಪ್ರಳಯ ಅಂತಕ. ಒಂದಲ್ಲ ಅಂತ 2 ಮದುವೆ ಆಗಿದ್ದಾನೆ ಪ್ರಳಯ ಅಂತಕ. ಮತ್ತೆ ಅವ್ರ ಮನೇಲಿ ಬೇರೆ ಹೆಂಗಸರೇ ಇಲ್ಲ ಅಂದೆ? ದಾಸು ಏನಾಯ್ತು ಅಂತ ಹೇಳೋ. ಆ ಇಬ್ರು ಹೇಳ್ತಿವ್ರನ್ನು ಕೊಲೆ ಮಾಡಿರೋ ಆಪಾದನೆ ಮೇಲೆ ಜೈಲಿಗೆ ಹೋಗಿ ಬಂದಿದ್ದಾನೆ. ದೇವ್ರೆ, ಕೊಲೆಗಾರನ ಮನೆನ ನಮ್ ಚಂದು ಒಬ್ಳೆ ಹೇಗ್ರಿದಾಳಲ್ಲಿ? ಅದು ಅಲ್ಲದೆ ಅವ್ರಿಗಿರೋ ಮನೇನೂ ಸ್ವಂತದ್ದಲ್ಲ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಕೇಸ್ ಹಾಕ್ತವ್ರು ಬೇರೆ ಯಾರೂ ಅಲ್ಲ, ಆ ಕೊಲೆಗಾರನ ಸ್ವಂತ ಅಣ್ಣ ತಂಗಿ. ನಾಳೆ ಏನಾದರೂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿ ಈ ಮನೇನೂ ಅವ್ರ ಕೈ ತಪ್ಪು ಹೋದ್ರೆ ಇವರೆಲ್ಲ ಬೀದಿಗೆ ಬೀಳ್ತಾರೆ. ಆ ಊರಲ್ಲಿ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಆ ಮನೆ ಕರ್ಮಕಾಂಡ ಬಿಚ್ಚಿಡ್ತಾರೆ. ದೇವ್ರೆ, ನಮ್ ಕಣ್ ಮುಂದೆನೆ ನಮ್ ಚಂದು ಬಾವಿ ಬಿದ್ಬಿಟ್ಲಲ್ಲ ರೀ. ಅಂತ ಕೊಲೆಗಾರ ಮನ್ಲಿದಳ. ಮನೆಗ್ ಬಂದಿರೋ ಹೆಣ್ಣನ್ನೇ ಕೊಲೆ ಮಾಡ್ರೋ ಆ ಪಾಪಿಗಳು. ನಮ್ಮ ಮಗಳಿಗೆ ಏನು ಮಾಡಲ್ಲ ಅನ್ನೋದು ಏನ್ರಿ ಗ್ಯಾರಂಟಿ? ಹೇಗ್ರಿ ಬಾಳ್ತಾಳ ಅವಳಲ್ಲಿ? ಅವಳಿಗೆ ಏನ್ರಿ ದರಿದ್ರ ಬಂದಿತ್ತು? ಹೋಗಿ ಹೋಗಿ ಅಂತ ಮನೆಗೆ ಹೋದ್ವಲ್ಲ, ಅಲ್ಲಿ ಹೇಗ್ ಬಾಳ್ತಾಳೋ ಏನೋ. ಓಡ್ ಹೋಗಿ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡ್ರೆ ಅಲ್ಲೂ ಹೀಗಾಗೋಯ್ತಾ? ದಾಸು, ಈಗ ಏನೋ ಮಾಡೋದು?